ನೀರಿನ ವಿಚಾರದಲ್ಲಿ ತೆಲಂಗಾಣ ಮತ್ತು ಹೈದರಾಬಾದ್ ಎರಡು ರಾಜ್ಯಗಳನ್ನು ವಿಚಾರ ತಗೊಂಡಿದ್ದೆ. ಅದೇ ರೀತಿಯಲ್ಲಿ ಗೋವಾ ಮತ್ತು ಇದು ಮಹದಾಯಿ ವಿಚಾರ ಮತ್ತು ಪ್ರಸ್ತಾಪ ಖಂಡಿತ ಆ ಪ್ರಯತ್ನ ಕೂಡ ನಾನು ಮಾಡ್ತೇನೆ. ಈಗ ನಾನು ಬರ್ಬೇಕಾದ್ರೆ ನಾನು MB ಪಾಟೀಲ್ HK ಪಾಟೀಲ್ ಅದೇ ವಿಚಾರ ಪ್ರಸ್ತಾವನೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ರಿಪೋರ್ಟ್ಸ್ನೆಲ್ಲ ನಾವು ನೋಡಿದ್ದೇವೆ. ಇಲ್ಲೂ ಕೂಡ ಕೆಲವು ರೈತರ ಇವರು ನಮ್ಮ ಕನ್ನಡ ಸಂಘಟನೆಗಳು ಬಂದು ನನ್ನ ಭೇಟಿ ಮಾಡಿದ್ದಾರೆ. ಅವರು ಅಹವಾಲನ್ನು ಕೊಟ್ಟಿದ್ದಾರೆ. ಅದು ಸಾರಾಂಶ ನೋಡ್ತೀವಿ. ಕರ್ನಾಟಕ ರಾಜ್ಯದ ಗಡಿ ಹಿತಕ್ಕೆ ಏನೆಲ್ಲ ಬೇಕೋ ನಾವೆಲ್ಲದಕ್ಕೂ ಕೂಡ ಬದ್ಧ ಇದ್ದೇವೆ. ನಾನು ಅದನ್ನು ವಿಚಾರ ಸ್ವಲ್ಪ ಕಂಪ್ಲೀಟ್ ರಿಪೋರ್ಟ್ಸ್ನ ತರಿಸ್ಕೊಂಡು ಬೆಂಗಳೂರಲ್ಲಿ ನಾನು ಮಾತಾಡಿ ಅವ್ರನ್ನೂ ಕೂಡ ಬೆಂಗಳೂರಿಗೆ ಕೆಲವರು ಆಹ್ವಾನ ಮಾಡ್ತೀನಿ. ಇದು ರಾಜ್ಯದ ವಿಚಾರ, ಇದು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನವನ್ನು ಮಾಡ್ತೇವೆ. ಯಾವ ಕಾರಣಕ್ಕೂ ಈಗಾಗಲೇ ಮಹಾಜನ ವರದಿ ಬಂದಿದೆ. ಅದು ಏನು ಅನ್ನೋದು ಈಗಾಗಲೇ ನಮ್ಮ ಸರ್ಕಾರದ ಅಭಿಪ್ರಾಯ, ಹಿಂದೆ ಅಂತಿಮವಾದಂಥ ಅಭಿಪ್ರಾಯ ಅಂತ ಈಗಾಗಲೇ ನಾವು ತಿಳಿಸಿದ್ದೇವೆ. ಈಗ ಸದ್ಯಕ್ಕೆ ಅವರು ಮೀಟಿಂಗ್ ಮಾಡಿರ್ಬೋದು. ಮೀಟಿಂಗ್ ಮಾಡಿದ ತಕ್ಷಣ ಏನೂ ಇಲ್ಲ, ಅದಕ್ಕೆ ಏನೇನು ಕೋರ್ಟ್ ಕೇಸ್ ಇದೆ ಅದನ್ನೆಲ್ಲ ಗಮನಿಸ್ತೀವಿ. ನಮ್ಮ ರಾಜ್ಯದ ಹಿತವನ್ನು ನಾವು ಕಾಪಾಡ್ತೇವೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕದ ಕನ್ನಡ ಸಂಘಟನೆಗಳು 2 ದಿನದಿಂದ ಹೋರಾಟ ಮಾಡ್ತಾ ಇವೆ. DC ಅವರು ಸರ್ಕಾರಕ್ಕೊಂದು ವರದಿ ಕೊಟ್ಟಿದ್ದಾರೆ. ಇದು ಮಹಾಜನ ವರದಿ ಅಂತಿಮ ಆದ ಬಗ್ಗೆ ಸರ್ಕಾರ ನಿರ್ಧಾರ ಇನ್ನೂವರೆಗೆ ಒಂದು ಠರಾವ ಪಾಸ್ ಆಗ್ತಾರೆ, ಇನ್ನೂ ಆಗ್ತಾ ಇಲ್ಲ. ಚರ್ಚೆ ಮಾಡ್ತೀನಿ ನಾನು, ನೋಡಿ ವಿಚಾರ. ಒಂದು ಕಡೆ ನೆರೆ, ಮತ್ತೊಂದು ಕಡೆ ಬರ, ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅಂತೇಳಿ ಕೃಷಿ ಸಾಲ ಮನ್ನಾ ಮಾಡ್ತಾರೆ. ಉತ್ತರ ಕರ್ನಾಟಕದ ಜನ ನಿಮ್ಮ ಬಗ್ಗೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನೀವು ಸಾಕ್ಷಿ ಗುಡ್ಡೆ ಬಗ್ಗೆ ಬಹಳ ಮಾತಾಡ್ತೀರಿ, ಬಟ್ ಉತ್ತರ ಕರ್ನಾಟಕದ ಜನ ನಿಮ್ಮ ಏನ್ ಸಾಕ್ಷಿ ಗುಡ್ಡೆ ಮಾಡ್ತೀರಿ? ಈಗ ಬಂದು ಇಲ್ಲಿ ಹೇಳಿ ಈ ತೀರ್ಮಾನ ತೆಗೆದುಕೊಂಡಿರೋದೇ ಒಂದು ಸಾಕ್ಷಿ ಗುಡ್ಡೆ ಅಲ್ವೇ? ಬೆಳಗಾವಿಯಲ್ಲಿ ದೊಡ್ಡ ಕೈಗಾರಿಕೆಗಳು ಬರ್ಬೇಕಂತ ಹೇಳಿ ಬಹಳ ದಿವಸದಿಂದ ಆಸೆ ಇದೆ ಸರ್. ದೇವರಾಜರು ಸೇರಿದಾಗ ಹಿಂಡಾಲ್ಕೋ ಕೊಟ್ಟಿದ್ರು. ಆಮೇಲೆ ಬಿಯಾಂಡ್ ಬೆಂಗಳೂರು ಅಂದ್ರು, ಅದು ತುಮಕೂರು ದಾಟಿ ಈ ಕಡೆ ಬರ್ತಾನೆ ಇಲ್ಲ. ಇಲ್ಲಿ ಅಟ್ರಾಕ್ಟಿವ್ ಪಾಲಿಸಿ ಆಗಬೇಕು. ಗಡಿ ಭಾಗದಲ್ಲಿ ಕೂಡ ಕೈಗಾರಿಕೆ. ಈಗ ಒಂದು ಹೊಸ ಪಾಲಿಸಿಯನ್ನ ಮುಖ್ಯಮಂತ್ರಿಗಳು ಹೇಳಿದಾರೆ. 100 days ಪ್ರೋಗ್ರಾಮ್ನಲ್ಲಿ ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಈಗ ಅನೌನ್ಸ್ ಮಾಡ್ತಾರೆ. ಈಗ ಕರ್ನಾಟಕಕ್ಕೂ ಹತ್ತಿದೆ ಅಂತ ಒಂದು ಆರೋಪ ಇದೆ ಸರ್. ಇಲ್ಲಿ ರಾಮ ಮಂದಿರ ದೇಣಿಗೆ ಹಗರಣ ಕರ್ನಾಟಕಕ್ಕೂ ಹತ್ತಿದೆ. ಕರ್ನಾಟಕದಲ್ಲಿ ಕಲೆಕ್ಟ್ ಆಗಿದೆ ಅಂತ ಹೋಗಿಲ್ಲ, ಅದು ಒಂದು ಆರೋಪ ಬರ್ತಾ ಇದೆ. ಇದನ್ನ ಈ ಪ್ರಶ್ನೆ ಬಿಜೆಪಿಯವ್ರು ಕೇಳಬೇಕು. ತನಿಖೆ ಮಾಡಿಸ್ತೀರಾ? ಸರ್ಕಾರ ತನಿಖೆ ಮಾಡಿಸ್ತೀರಾ? ಈಗ ನಮ್ಮ ಇಂಡಿಯಾ ಗ್ರೂಪ್, ಇಂಡಿಯಾ ಒಕ್ಕೂಟದ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇದನ್ನು ನೇರವಾಗಿ ಆರೋಪ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ನಾವು ಕೂಡ ಈಗಾಗಲೇ ನಾನು ಇವತ್ತು ಎಲ್ಲ ಫಸ್ಟು ನಮ್ಮ ಮನೆ ಸರಿ ಮಾಡ್ಕೊಳ್ಳೋಣ ಅಂತೇಳಿ, ನಮ್ಮಲ್ಲೂ ಹುಷಾರಾಗಿರಬೇಕು ಅಂತೇಳಿ ಎಲ್ಲ ನಮ್ಮ ಮುಜರಾಯಿ ಟೆಂಪಲ್ಗಳಿಗೆಲ್ಲ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಅದನ್ನು ಏನು ತಿಳಿಸಿದ್ದಾರೆ ಅದ್ರ ಬಗ್ಗೆ ವರದಿ ತರಿಸ್ಕೊಂಡು ಮಾತಾಡ್ತೀನಿ.